ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿದ್ಯಾವೇದಿಕೆ ಯೂಟ್ಯೂಬ್ ಚಾನಲ್. ಇದು ಭಾರತೀಯ ರಾಜಕೀಯ ಮತ್ತು ಸಂವಿಧಾನದ ಮೈಂಡ್ ಮ್ಯಾಪ್ ಮತ್ತು ಶಾರ್ಟ್ ನೋಟ್ ಸರಣಿಯ ಕ್ಲಾಸ್ ನಂಬರ್ 15 ಆಗಿದೆ. ಕ್ಲಾಸ್ ನಂಬರ್ 15. ಇನ್ ಅವರ್ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ ದಿ ಪ್ರೆಸಿಡೆಂಟ್ ಅವರ ಕುರಿತು ಚರ್ಚೆನ ಮಾಡಿದ್ದೆವು. ಈ ಒಂದು ಕ್ಲಾಸಲ್ಲಿ ನಾವು ಉಪರಾಷ್ಟ್ರಪತಿಗಳು ವೈಸ್ ಪ್ರೆಸಿಡೆಂಟ್ ಅವರ ಕುರಿತು ಚರ್ಚೆನ ಮಾಡಲಿದ್ದೆವು. ಹಾಗೆ ಈ ಒಂದು ಕ್ಲಾಸ್ನ ಕುರಿತಾಗಿರುವಂಥ PDF ನಿಮ್ಗೆ ಹಾಗೂ ಕರೆಂಟ್ ಅಫೇರ್ಸ್ ಕುರಿತಾಗಿರುವಂಥ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಅದರ PDF ಕೂಡ ನಿಮ್ಗೆ ವಿದ್ಯಾವೇದಿಕೆ ಅನ್ನುವಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಅದರಲ್ಲಿ ಈ ನೋಟ್ಸ್ಗಳು ನಿಮಗೆ ಲಭ್ಯ ಇರುತ್ತೆ. ಹಾಗೆ ನಾವು ಪಾಲಿಟಿಗೆ ಸಂಬಂಧಪಟ್ಟಂತೆ ಈ ಒಂದು ಲಕ್ಷ್ಮೀಕಾಂತ್ ಪುಸ್ತಕ ಏನಿದೆ ಇಂಗ್ಲೀಷ್ನಲ್ಲಿ, ಈ ಲಕ್ಷ್ಮೀಕಾಂತ್ ಪುಸ್ತಕವನ್ನು ತುಂಬ ಶಾರ್ಟ್ ನೋಟ್ಸ್ಗಳಲ್ಲಿ ಹಾಗೂ ಮೈಂಡ್ ಮ್ಯಾಪ್ ರೀತಿಯಲ್ಲಿ ನಿಮಗೆ ನೀಡ್ತಾ ಬರ್ತಾ ಇದ್ದೀವಿ. ಸೊ ಈ ಒಂದು ನೋಟ್ಸ್ಗಳು ನಿಮಗೆ ಕನ್ನಡದಲ್ಲಿ ಮೈಂಡ್ ಮ್ಯಾಪ್ ರೀತಿಯಲ್ಲಿ ಇರುವಂಥ ಕಾರಣಕ್ಕಾಗಿ ಇವು ಓದಲಿಕ್ಕೆ ನಿಮಗೆ ತುಂಬ ಸರಳವಾಗಿರುತ್ತೆ. ಹಾಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ರೀತಿಯಲ್ಲಿ ಇವುಗಳನ್ನ ಸಿದ್ಧಪಡಿಸಲಾಗಿರುವಂಥದ್ದು. ಹಾಗೆ ಈ ನೋಟ್ಸ್ಗಳು ನಿಮಗೆ ನಿಮ್ಮ ಓದಿನ ಸಮಯವನ್ನು ತುಂಬ ಕಡಿಮೆ ಸಮಯದಲ್ಲಿ ಈ ಒಂದು ನೋಟ್ಸ್ಗಳನ್ನ ಓದಿ ನಿಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತಾ. ಹಾಗಿದ್ರೆ ಈ ಒಂದು ಟಾಪಿಕ್ನ ಆರಂಭಿಸೋಣ. ಉಪರಾಷ್ಟ್ರಪತಿಗಳು ವೈಸ್ ಪ್ರೆಸಿಡೆಂಟ್ ಸಾಂವಿಧಾನಿಕ ಹುದ್ದೆಯ ಆದ್ಯತೆಯ ಕ್ರಮದಲ್ಲಿ 2ನೇ ಸ್ಥಾನ. ಏನಿದ್ರ ಅರ್ಥ ಅಂತಂದರೆ, ಇವಾಗ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಇದೆ. ಆರ್ಡರ್ ಪ್ರೆಸಿಡೆನ್ಸ್. ಈ ಆದ್ಯತೆಯ ಕ್ರಮದಲ್ಲಿ ಮೊದಲನೇದಾಗಿ ಪ್ರೆಸಿಡೆಂಟ್ ಅವರು ಬರ್ತಾರೆ. ಅದಾದ ನಂತರ ಸೆಕೆಂಡ್ ಈ ವೈಸ್ ಪ್ರೆಸಿಡೆಂಟ್ ಅವರು ಬರ್ತಾರೆ. ನಂತರ ಪ್ರೈಮ್ ಮಿನಿಸ್ಟರ್. ಈ ರೀತಿ ಇರುವಂಥ ಒಂದು ಆರ್ಡರ್ನಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು 2ನೇ ಒಂದು ರ್ಯಾಂಕಿಂಗ್ನಲ್ಲಿ ಬರ್ತಾರೆ. ಏನು ಈ ಒಂದು ಉಪರಾಷ್ಟ್ರಪತಿ ಹುದ್ದೆ ಇದೆ, ಈ ಒಂದು ಹುದ್ದೆನ ಅಮೇರಿಕಾದಿಂದ ಎರವಲು ಪಡೆದುಕೊಂಡಿದ್ದೀವಿ. ಹಾಗೆ ಇವರ ಒಂದು ಆಯ್ಕೆ ಯಾವ ರೀತಿ ಆಗುತ್ತೆ? ಇಲ್ಲಿ ಪರೋಕ್ಷ ಚುನಾವಣೆ ಅಂದರೆ ಇಂಡೈರೆಕ್ಟ್ ಎಲೆಕ್ಷನ್ ಮೂಲಕ ಇವರ ಆಯ್ಕೆ ಆಗತ್ತಾ. ಇದರಲ್ಲಿ ಏಕಮತ ವರ್ಗಾವಣಾ ಪ್ರಮಾಣಗುಣ ಪದ್ಧತಿಯ ಮೂಲಕ ಇವರ ಆಯ್ಕೆ ಆಗತ್ತಾ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ. ಇದರ ಕುರಿತು ನಾವು ಪ್ರೆಸಿಡೆಂಟ್ ಅವರ ಒಂದು ಕುರಿತು ಚರ್ಚೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡುವಾಗ ಈ STV ಕುರಿತು ಅಂದರೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಕುರಿತು ವಿವರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಇದರ ಕುರಿತ ಮಾಹಿತಿಯನ್ನು ನೀವು ಅಲ್ಲಿ ಪಡೆದುಕೊಳ್ಳಬಹುದು. ಹಾಗಿದ್ರೆ ಈ ಒಂದು ಉಪರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗಲು ಬಯಸುವಂಥ ವ್ಯಕ್ತಿಗಳಿಗೆ ಕೆಲವೊಂದಿಷ್ಟು ಅರ್ಹತೆಗಳು ಇರಬೇಕಾಗತ್ತಾ, ಅಂದರೆ ಕ್ವಾಲಿಫಿಕೇಷನ್ ಇರಬೇಕಾಗತ್ತಾ. ಕ್ವಾಲಿಫಿಕೇಷನ್ಸ್ ಹಾಗಿದ್ರೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅನ್ನೋಂಥದ್ದು ನೋಡೋಣ. ಅವರು ಮೊದಲನೇದಾಗಿ ಭಾರತದ ನಾಗರಿಕರಾಗಿರಬೇಕು, ಅಂದರೆ ಭಾರತೀಯ ಪ್ರಜೆಗಳಾಗಿರಬೇಕು. ಏನು ಇವಾಗ ರಾಷ್ಟ್ರಪತಿಗಳ ಒಂದು ಹುದ್ದೆಗಳ ಸಂಬಂಧಪಟ್ಟಂತೆ ಅವರ ಅರ್ಹತೆಗಳನ್ನು ಕೂಡ ಚರ್ಚೆನ ಮಾಡಿದ್ದೀವಿ. ಇಲ್ಲಿ ಅವರು ಕೂಡ ಭಾರತದ ನಾಗರಿಕರಾಗಿರಬೇಕು ಅಂತ ಹೇಳಿ. ಆದರೆ ಸಂವಿಧಾನದಲ್ಲಿ ಅವರು ಭಾರತದ ನಾಗರಿಕರಾಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಇಲ್ಲಿ ಭಾರತದ ನಾಗರಿಕರು ಇಲ್ಲಿ ಬೈ ಬರ್ತ್ ಜನನದ ಮೂಲಕ ಕೂಡ ಆಗಿರಬಹುದು, ಅಥವಾ ಈ ಸಹಜೀಕೃತ ವಿಧಾನ ಅಂತ ಬರುತ್ತೆ. ಬೈ ನ್ಯಾಚುರಲೈಸೇಷನ್ ಮೆಥಡ್, ಸಹಜೀಕೃತ ವಿಧಾನ. ಈ ಒಂದು ಮೂಲಕ ಜನನದ ಮೂಲಕ ಹಾಗೂ ಸಹಜೀಕೃತ ವಿಧಾನದ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಂಡಿರೋರು ಕೂಡ ಈ ಒಂದು ಹುದ್ದೆಗೆ ಆಯ್ಕೆ ಆಗಲಿಕ್ಕೆ ಅರ್ಹರಾಗಿರ್ತಾರೆ. ಇದು ರಾಷ್ಟ್ರಪತಿಗಳು ಕೂಡ ಅನ್ವಯ ಆಗತ್ತಾ. ಹಾಗೆ ಇಲ್ಲಿ 35 ವರ್ಷ ವಯಸ್ಸನ್ನು ಅವರು ಪೂರ್ಣಗೊಳಿಸಿರಬೇಕು. ಇದು ಕೂಡ ರಾಷ್ಟ್ರಪತಿಗಳಂತೆ. ರಾಷ್ಟ್ರಪತಿಗಳು ಕೂಡ 35 ವರ್ಷ ಪೂರ್ಣಗೊಳಿಸಿರಬೇಕು ಆ ಒಂದು ಹುದ್ದೆಗೆ ಆಯ್ಕೆ ಆಗಲಿಕ್ಕೆ. ಹಾಗೆ ಇವರು ರಾಜ್ಯಸಭೆಯ ಸದಸ್ಯರಾಗಿ ಆಯ್ಕೆಯಾಗುವಂಥ ಅರ್ಹತೆಯನ್ನು ಕೂಡ ಇವರು ಹೊಂದಿರಬೇಕಾಗತ್ತಾ. ಹಾಗೆ ಇವರು ಯಾವುದೇ ರೀತಿಯಾದಂತಹ ಒಂದು ಸಾರ್ವಜನಿಕ ಪ್ರಾಧಿಕಾರದಲ್ಲಿ ಲಾಭದಾಯಕ ಹುದ್ದೆಯನ್ನು ಹೊಂದಿರೋ ಹಾಗಿಲ್ಲ. ಇಲ್ಲಿ ರಾಷ್ಟ್ರಪತಿಗಳು ಕೂಡ ಯಾವುದೇ ರೀತಿಯಾದಂಥ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಹಾಗಿದ್ರೆ ಇವರ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರು ಮತವನ್ನು ಚಲಾಯಿಸ್ತಾರೆ, ಯಾರು ಮತವನ್ನು ಹಾಕಬಹುದು ಅನ್ನೋದು ನೋಡೋಣ. ಇವರ ಒಂದು ಚುನಾವಣೆಯಲ್ಲಿ ಏಕ ವರ್ಗಾವಣಾ ಮತ ಒಂದು ಪ್ರಮಾಣಗುಣ ಪದ್ಧತಿಯ ಮೂಲಕ ಇಲ್ಲಿ ಅವರ ಒಂದು ಚುನಾವಣೆ ನಡೆಯುತ್ತೆ. ಇದು ಕೂಡ ರಾಷ್ಟ್ರಪತಿಗಳ ಚುನಾವಣೆ ಅಂತ ಇರುತ್ತೆ. ಆದರೆ ಇಲ್ಲಿ ಸಂಸತ್ತಿನ ಉಭಯ ಸದನಗಳ ಸದಸ್ಯರು, ಅಂದರೆ ಲೋಕಸಭೆ ಮತ್ತು ರಾಜ್ಯಸಭಾ, ಈ ಸದನಗಳ ಸದಸ್ಯರಲ್ಲಿ ನಾಮನಿರ್ದೇಶಿತ ಸದಸ್ಯರು ಅಂದರೆ ನಾಮಿನೇಟೆಡ್ ಮೆಂಬರ್ಸ್ ಏನಿರ್ತಾರೆ, ಎರಡೂ ಸದನಗಳ ನಾಮನಿರ್ದೇಶಿತ ಸದಸ್ಯರು ಇರ್ತಾರೆ. ಹೀಗಾಗಿ ಈ ಒಂದು ಚುನಾವಣೆಯಲ್ಲಿ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಇಬ್ಬರು ಕೂಡ ಓಟನ್ನು ಹಾಕ್ತಾರೆ. ನಮಗೆ ಗೊತ್ತಿರುವಂಥದ್ದು ಲೋಕಸಭೆಯಲ್ಲಿ 543 ಜನ ಇದ್ದಾರೆ,
ಸೊ ಈ ಹಿಂದೆ +2 ಮೆಂಬರ್ಸ್ ಇದ್ದರು. ಅಂದರೆ ಅಲ್ಲಿ ಆಂಗ್ಲೋ ಇಂಡಿಯನ್ ಇಬ್ಬರು ಸದಸ್ಯರನ್ನು ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾಯಿದ್ರು. ಇವಾಗ ಆ ಒಂದು ಪ್ರಾವಿಷನನ್ನು ತೆಗೆದುಹಾಕಲಾಗಿದೆ. ಸೊ ಹೀಗಾಗಿ ಲೋಕಸಭೆಯ ಎಲ್ಲ ಚುನಾಯಿತ ಸದಸ್ಯರು ಹಾಗೆ ರಾಜ್ಯಸಭೆಯ 233 ಚುನಾಯಿತ ಸದಸ್ಯರು ಹಾಗೆ 12 ಜನ ನಾಮನಿರ್ದೇಶಿತ ಸದಸ್ಯರು ಈ ಒಂದು ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿ ಮತವನ್ನು ಹಾಕ್ತಾರೆ. ಸೊ ವೆರಿ ಇಂಪಾರ್ಟೆಂಟ್. ಹಾಗೆ ಈ ಒಂದು ಚುನಾವಣೆಯಲ್ಲಿ ರಾಜ್ಯ ಶಾಸಕಾಂಗವು ಮತವನ್ನು ಚಲಾಯಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ರಾಜ್ಯ ಶಾಸಕಾಂಗ ಅಂತಂದರೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತು. ಸೊ ಇವರಿಗೆ ಇಲ್ಲಿ ಮತವನ್ನು ಹಾಕಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗೆ ಇವರ ಒಂದು ಪ್ರತಿಜ್ಞಾವಿಧಿ ಅಥವಾ ಪ್ರಮಾಣ ವಚನವನ್ನು ಯಾರು ಬೋಧನೆ ಮಾಡ್ತಾರೆ ಅಂತಂದರೆ ಇಲ್ಲಿ ರಾಷ್ಟ್ರಪತಿಗಳು ಅಥವಾ ಅವರ ಒಂದು ಸಮ್ಮುಖದಲ್ಲಿ ಅಥವಾ ರಾಷ್ಟ್ರಾಧ್ಯಕ್ಷರಿಂದ ಅಂದರೆ ರಾಷ್ಟ್ರಪತಿಗಳಿಂದ ನೇಮಿಸಲ್ಪಟ್ಟಂಥ ಯಾವುದಾದರೂ ವ್ಯಕ್ತಿಯ ಸಮ್ಮುಖದಲ್ಲಿ ಇವರು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕಾಗತ್ತೆ. ಸೊ ಇವರು ಸಂವಿಧಾನಕ್ಕೆ ವಿಧೇಯನಾಗಿದ್ದು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುವುದಾಗಿ ಪ್ರಮಾಣ ವಚನವನ್ನು ತೆಗೆದುಕೊಳ್ತಾರೆ. ಹಾಗೆ ಇವರ ಅಧಿಕಾರಾವಧಿ ಎಷ್ಟಿರುತ್ತೆ ಅನ್ನೋದು ನೋಡೋಣ. ಅಧಿಕಾರಾವಧಿ. ಸೊ ಇವರು ಅಧಿಕಾರ ವಹಿಸಿಕೊಂಡಂಥ ದಿನಾಂಕದಿಂದ 5 ವರ್ಷಗಳ ಕಾಲ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಹಾಗೆ ಇವರು ರಾಜೀನಾಮೆಯನ್ನು ಕೂಡ ನೀಡಬಹುದು. ಹಾಗಿದ್ರೆ ಯಾರಿಗೆ ರಾಜೀನಾಮೆ ನೀಡ್ತಾರೆ ಅಂತಂದರೆ ಇಲ್ಲಿ ಅವರು ರಾಷ್ಟ್ರಪತಿಗಳಿಗೆ ರಾಜೀನಾಮೆಯನ್ನು ನೀಡ್ತಾರೆ. ಹಾಗೆ ಇವರನ್ನು ಪದಚ್ಯುತಿ ಕೂಡ ಗೊಳಿಸಬಹುದು. ಅಂದರೆ ಇವರ ಹುದ್ದೆಯಿಂದ ಇವರನ್ನು ಕಿತ್ತು ಕೂಡ ಹಾಕ್ಬೋದು. ಹಾಗಿದ್ರೆ ಯಾವ ರೀತಿ ಇರುತ್ತೆ ವಜಾ ಪ್ರಕ್ರಿಯೆ ಅಂತ ನೋಡೋಣ. ವಜಾ ಪ್ರಕ್ರಿಯೆ ಪರಿಣಾಮಕಾರಿ ಬಹುಮತದಿಂದ ರಾಜ್ಯಸಭೆಯ ನಿರ್ಣಯವನ್ನು ಅಂಗೀಕರಿಸುವ ಮೂಲಕ. ಸೊ ನಾವು ಸಂವಿಧಾನದ ಒಂದು ತಿದ್ದುಪಡಿಯನ್ನು ನೋಡುವಂಥ ಸಂದರ್ಭದಲ್ಲಿ 3 ಪ್ರಮುಖವಾಗಿರುವಂಥ ಒಂದು ಮೆಜಾರಿಟಿಗಳ ಬಗ್ಗೆ ನೋಡಿದ್ದೇವೆ. ಸೊ ಫಸ್ಟ್ ಒನ್ ಸಿಂಪಲ್ ಮೆಜಾರಿಟಿ, ಸೆಕೆಂಡ್ ಒನ್ ಇಫೆಕ್ಟಿವ್ ಮೆಜಾರಿಟಿ, ಥರ್ಡ್ ಒನ್ ಸ್ಪೆಷಲ್ ಮೆಜಾರಿಟಿ. ಸೊ ಇದರಲ್ಲಿ ಸೆಕೆಂಡ್ ಒನ್ ಏನಿದೆ ಅದುವೇ ಏನಂತಂದರೆ ಇಫೆಕ್ಟಿವ್ ಆರ್ ಪರಿಣಾಮಕಾರಿ ಬಹುಮತ ಅಂತ ಹೇಳಿ. ಸೊ ಈ ಒಂದು ನಿರ್ಣಯವನ್ನು ಮೊದಲು ಎಲ್ಲಿ ಅಂಗೀಕರಿಸಬೇಕಾಗತ್ತಂದರೆ ಮೊದಲು ಅದು ರಾಜ್ಯಸಭೆಯಲ್ಲಿನೇ ಈ ಒಂದು ಗೊತ್ತುವಳಿಯನ್ನು ಮಂಡಿಸಬೇಕಾಗತ್ತೆ. ಹಾಗಿದ್ರೆ ಏನಿದು ಪರಿಣಾಮಕಾರಿ ಬಹುಮತ ಅನ್ನುವಂಥ ನೋಡೋಣ. ಸೊ ಇವಾಗ ರಾಜ್ಯಸಭೆಯ ಸದಸ್ಯರ ಒಟ್ಟು ಬಲಾಬಲ ಎಷ್ಟಿದೆ 245 ಇದೆ. ಅಂದರೆ 233 + 12. ಸೊ ಈ 245ರಲ್ಲಿ ಅಂದರೆ ಈ ಒಂದು ಪರಿಣಾಮಕಾರಿ ಬಹುಮತ ಅಂತ ಬಂದಾಗ ಇಲ್ಲಿ ಖಾಲಿ ಸ್ಥಾನಗಳೇನಿರುತ್ತೆ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳೋ ಹಾಗಿಲ್ಲ. ಅಂದರೆ ಇವಾಗ 245 ಜನರಲ್ಲಿ ಇವಾಗ ಮೇಲಿನ ಒಂದು 15 ಜನ ಹೋಗಿ ಸೊ ಇವಾಗ 230 ಜನ ಇದ್ದಾರೆ ಅಂತ ಅನ್ಕೋಣ. ಸೊ ಇವಾಗ ಇಲ್ಲಿ 15 ಜನ ವೇಕೆನ್ಸಿ ಇದ್ದಾರೆ, ಅವುಗಳನ್ನ ಕೌಂಟ್ ಮಾಡೋದಿಲ್ಲ. ಸೊ ಈ 230 ಏನಾಗುತ್ತೆ ಇವಾಗ ಇಫೆಕ್ಟಿವ್ ಸ್ಟ್ರೆಂತ್ ಆಫ್ ದ ರಾಜ್ಯಸಭೆ, ಎಫೆಕ್ಟಿವ್ ಸ್ಟ್ರೆಂತ್ 230. ಸೊ ಇವಾಗ ಎಫೆಕ್ಟಿವ್ ಮೆಜಾರಿಟಿ ಅಂತಂದರೆ ಇಫೆಕ್ಟಿವ್ ಮೆಜಾರಿಟಿ ಅಂತಂದರೆ ಮೋರ್ ದ್ಯಾನ್ 50% ಆಫ್ 230 ಅಂತ. ಸೊ ಇದರ ಅರ್ಥ ಇಲ್ಲಿ 230ನ 50% ಮೀನ್ಸ್ 230 × 1/2. ಸೊ ಇಲ್ಲಿ ಮೋರ್ ದ್ಯಾನ್ ಮೀನ್ಸ್ ಸೊ ಇಲ್ಲಿ 1ಅನ್ನು ಆ್ಯಡ್ ಮಾಡ್ಕೊಳ್ತೀವಿ ನಾವು. ಸೊ ಇಲ್ಲಿ ಏನಾಗುತ್ತೆ 2 1 ಅಗೇನ್ 2 1 5. ಸೊ 115 + 6. ಸೊ 116 ಜನರ ಬೆಂಬಲ ಬೇಕಾಗತ್ತೆ ಈ ಒಂದು ಪ್ರಕ್ರಿಯೆ ಅಥವಾ ಈ ಒಂದು ವಜಾ ಪ್ರಕ್ರಿಯೆ ಈ ಒಂದು ರಾಜ್ಯಸಭೆಯಲ್ಲಿ ಇದು ಅಂಗೀಕಾರಗೊಳ್ಬೇಕಾದ್ರೆ. ಹಾಗೆ ಲೋಕಸಭೆಯಲ್ಲಿ ಇದಕ್ಕೆ ಸರಳ ಬಹುಮತ ಬೇಕಾಗತ್ತೆ. ಸೊ ಇಲ್ಲಿ ವ್ಯತ್ಯಾಸ ಗೊತ್ತಿರಲಿ, ರಾಜ್ಯಸಭೆಯಲ್ಲಿ ಎಫೆಕ್ಟಿವ್ ಮೆಜಾರಿಟಿ ಹಾಗೆ ಲೋಕಸಭೆಯಲ್ಲಿ ಸಿಂಪಲ್ ಮೆಜಾರಿಟಿ ಬೇಕಾಗತ್ತೆ, ಸಿಂಪಲ್ ಮೆಜಾರಿಟಿ. ಹಾಗೆ ಈ ಒಂದು ವಜಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಅಡ್ವಾನ್ಸ್ ಆಗಿ ಮುಂಚಿತವಾಗಿ ಒಂದು ಉಪರಾಷ್ಟ್ರಪತಿಗಳಿಗೆ 14 ದಿನಗಳ ಮುಂಚಿತ ನೋಟಿಸನ್ನು ನೀಡಬೇಕಾಗತ್ತೆ. ಸೊ ಇವಾಗ ಇಲ್ಲಿ ಜನವರಿ 1ರಂದು ನೀವು ನೋಟಿಸ್ ನೀಡಿದ್ರೆ ಸೊ ಅದಾದ 14 ದಿನಗಳ ನಂತರ ಅಂದರೆ ಜನವರಿ 15ಗೆ ಈ ಒಂದು ಪ್ರಕ್ರಿಯೆಯನ್ನು ನೀವು ಆರಂಭಿಸಬೇಕಾಗತ್ತೆ. ಹಾಗೆ ಇಲ್ಲಿ ಅವರ ಉತ್ತರಾಧಿಕಾರಿ ಅಧಿಕಾರ ವಹಿಸಿಕೊಳ್ಳುವವರೆಗೆ 5 ವರ್ಷಗಳಿಗಿಂತ ಹೆಚ್ಚು ಕಾಲ ಅವರು ಅಧಿಕಾರದಲ್ಲಿ ಇರಬಹುದು. ಸೊ ಇಲ್ಲಿ ಮೇಲೆ ಹೇಳಿದ ಹಾಗೆ ಇವರ ಅಧಿಕಾರಾವಧಿ 5 ವರ್ಷ ಇದೆ. ಸೊ ಈ 5 ವರ್ಷದ ಒಳಗಾಗಿ ಮತ್ತೊಬ್ಬ ಅಂದರೆ ಅವರ ಉತ್ತರಾಧಿಕಾರಿ ಆಯ್ಕೆ ಆಗದೇ ಇದ್ದರೆ ಸೊ ಇವಾಗ ನಂತರ ನಡೆದ ಚುನಾವಣೆಯಲ್ಲಿ ಅವರು ಅಂದರೆ ಅವರ ಉತ್ತರಾಧಿಕಾರಿ ಆಯ್ಕೆ ಆಗುವವರೆಗೂ ಕೂಡ ಅಂದರೆ 5 ವರ್ಷಗಳ ಹೆಚ್ಚಿನ ಅವಧಿಗೂ ಕೂಡ ಅವರು ಈ ಉಪರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸಬಹುದಾಗಿರುತ್ತೆ. ಹಾಗೆ ಇವರು ಮರು ಚುನಾವಣೆಗೆ ಅರ್ಹರು, ಅಂದರೆ ಎಷ್ಟು ಬಾರಿ ಆದರೂ ಕೂಡ ಈ ಒಂದು ಹುದ್ದೆಗೆ ಅವರು ಸ್ಪರ್ಧಿಸಬಹುದು. ಹಾಗೆ ಸಂವಿಧಾನವು ವೆರಿ ಇಂಪಾರ್ಟೆಂಟ್ ಪಾಯಿಂಟ್,
ಸಂವಿಧಾನವು ಇವರ ಪದಚ್ಯುತಿಗೆ ಯಾವುದೇ ಕಾರಣವನ್ನು ನಿರ್ದಿಷ್ಟಪಡಿಸಿಲ್ಲ. ಅಂದರೆ ಇವರನ್ನು ಯಾವ ಕಾರಣಕ್ಕಾಗಿ ಇಲ್ಲಿ ಈ ಹುದ್ದೆಯಿಂದ ಪದಚ್ಯುತಿಗೊಳಿಸಬೇಕು ಅನ್ನೋದನ್ನು ಹೇಳಿಲ್ಲ. ಆದರೆ ನಿಮಗೆ ಗೊತ್ತಿರಲಿ, ರಾಷ್ಟ್ರಪತಿಗಳ ಪದಚ್ಯುತಿ ಅಂತ ಬಂದಾಗ ಅಲ್ಲಿ ನಿರ್ದಿಷ್ಟವಾದಂಥ ಕಾರಣ ಕೊಟ್ಟಿದ್ದಾರೆ. ರಾಷ್ಟ್ರಪತಿಯನ್ನು ಯಾವ ಕಾರಣಕ್ಕಾಗಿ ಇಲ್ಲಿ ವಜಾ ಮಾಡಬೇಕು ಅಂತ ಹೇಳಿ. ಸೊ ಅಲ್ಲಿ ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಒಂದು ಉಲ್ಲಂಘನೆಯ ಆಧಾರದ ಮೇಲೆ ಅವರನ್ನು ಪದಚ್ಯುತಿಗೊಳಿಸಬಹುದು ಅಂತ ಹೇಳಿಕೊಟ್ಟಿದ್ದಾರೆ. ಆದರೆ ಉಪರಾಷ್ಟ್ರಪತಿಗಳಿಗೆ ಆ ರೀತಿಯ ಯಾವುದೇ ರೀತಿಯ ಒಂದು ಕಾರಣ ಅನ್ನುವಂಥದ್ದನ್ನು ನೀಡಿಲ್ಲ. ಹಾಗೆ ಇವರ ಚುನಾವಣೆ ಎನ್ನುವಂಥದ್ದು ಇಲ್ಲಿ ಚುನಾವಣಾ ಕಾಯ್ದೆ ಎಲೆಕ್ಷನ್ ಆ್ಯಕ್ಟ್ 1952 ಅಡಿಯಲ್ಲಿ ನಡೆಯುತ್ತೆ. ಹಾಗೆ ಇವರ ಚುನಾವಣೆಯಲ್ಲಿ ಯಾರು ಚುನಾವಣಾ ಅಧಿಕಾರಿಗಳಾಗಿ ನೇಮಕಗೊಳ್ತಾರೆ ಅನ್ನುವಂಥದ್ದು. ಸೊ ಸಂಸತ್ತಿನ ಉಭಯ ಸದನಗಳ ಪ್ರಧಾನ ಕಾರ್ಯದರ್ಶಿಗಳು ಆವೃತ್ತ ವಿಧಾನದ ಮೇಲೆ ಇಲ್ಲಿ ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆವೃತ್ತ ವಿಧಾನ ಅಂತಂದರೆ ಇವಾಗ ಮೊದಲ ಚುನಾವಣೆಯಲ್ಲಿ ರಾಜ್ಯಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಚುನಾವಣಾ ಅಧಿಕಾರಿಗಳಾಗಿದ್ದರೆ, ಸೊ ನಂತರದ ಚುನಾವಣೆಯಲ್ಲಿ ಲೋಕಸಭೆಯ ಪ್ರಧಾನ ಕಾರ್ಯದರ್ಶಿಗಳು ಚುನಾವಣಾ ಅಧಿಕಾರಿಗಳಾಗಿ ಇರ್ತಾರೆ. ಹಾಗಿದ್ರೆ ಇವರ ಹುದ್ದೆ ಯಾವಾಗ ತೆರವಾಗತ್ತೆ ಅಂದರೆ ಇವರ ಹುದ್ದೆ ಖಾಲಿಯಾಗುವಂಥ ಸಂದರ್ಭ ಅಂತ. ಸೊ ಇಲ್ಲಿ ಮೊದಲನೇದಾಗಿ ಇವರ ಒಂದು 5 ವರ್ಷಗಳ ಅಧಿಕಾರಾವಧಿ ಏನಿದೆ ಇದು ಮುಗಿದ ನಂತರ, ಹಾಗೆ ರಾಜೀನಾಮೆಯಿಂದ, ಪದಚ್ಯುತಿಯಿಂದ, ಹಾಗೆ ಇವರ ನಿಧನದಿಂದ ಹಾಗೂ ಅಧಿಕಾರದಲ್ಲಿ ಮುಂದುವರಿಯಲು ಅನರ್ಹಗೊಂಡಾಗ, ಹಾಗೆ ರಾಷ್ಟ್ರಾಧ್ಯಕ್ಷರ ಚುನಾವಣೆಯನ್ನು ಉಪರಾಷ್ಟ್ರಾಧ್ಯಕ್ಷರ ಅಥವಾ ಉಪರಾಷ್ಟ್ರಪತಿಗಳ ಚುನಾವಣೆಯನ್ನು ಅಸಿಂಧು ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದಂಥ ಸಂದರ್ಭದಲ್ಲಿ ಇವರ ಹುದ್ದೆ ತೆರವಾಗತ್ತೆ. ವೆರಿ ಇಂಪಾರ್ಟೆಂಟ್. ಹಾಗೆ ನಿಮಗೆ ಗೊತ್ತಿರಲಿ, ಇವರ ಅಧಿಕಾರಾವಧಿ ಮುಗಿಯುವ ಮೊದಲು ಚುನಾವಣೆಯನ್ನು ನಡೆಯಬೇಕು. ಅಂದರೆ ಇವಾಗ 5 ವರ್ಷ ಇದೆ ಅಲ್ವಾ, ಆ 5 ವರ್ಷ ಮುಗಿಯುವುದರ ಒಳಗಾಗಿ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥದ್ದಿದೆ. ಹಾಗೆ ಇಲ್ಲಿ ಗೊತ್ತಿರಲಿ, ಇವರ ರಾಜೀನಾಮೆ ಸಾವು ಏನಾಗತ್ತಾ, ಸೊ ಈ ಒಂದು ಸಂದರ್ಭದಲ್ಲಿ ಚುನಾವಣೆಯನ್ನು ಆದಷ್ಟು ಬೇಗ ನಡೆಸಬೇಕಂತ ಹೇಳುತ್ತಾ. ಸೊ ಇಲ್ಲಿ ನೋಡಿ, ಆದಷ್ಟು ಬೇಗ ಅನ್ನೋದನ್ನು ಮಾತ್ರ ಹೇಳಿದ್ದಾರೆ ಹೊರತು ಇಂತಿಷ್ಟೇ ದಿನದ ಒಳಗಾಗಿ ಚುನಾವಣೆಯನ್ನು ನಡೆಸಬೇಕಂತ ಹೇಳಿಲ್ಲ. ಆದರೆ ಇಲ್ಲಿ ಪ್ರೆಸಿಡೆಂಟ್ ಅಥವಾ ರಾಷ್ಟ್ರಪತಿಗಳ ಚುನಾವಣೆ ಅಂತ ಬಂದಾಗ ಇಲ್ಲಿ ರಾಷ್ಟ್ರಪತಿಗಳ ಅಧಿಕಾರಾವಧಿ ಮುಗಿಯುವುದರ ಒಳಗಾಗಿ, ಅಂದರೆ ಅವರ 5 ವರ್ಷ ಮುಗಿದರ ಒಳಗಾಗಿ ಇಲ್ಲಿ 6 ತಿಂಗಳ ಒಳಗಾಗಿ ಚುನಾವಣೆಯನ್ನು ನಡೆಸಬೇಕಂತ ಹೇಳಿ ಕರೆಕ್ಟಾಗಿ ಅಲ್ಲಿ ಡೇಸನ್ನು ಕೊಟ್ಟಿದ್ದಾರೆ, ಇಂತಿಷ್ಟೇ ತಿಂಗಳ ಒಳಗಾಗಿ ಮಾಡಬೇಕಂತ ಹೇಳಿ. ಆದರೆ ಇಲ್ಲಿ ನೋಡಿ, ಆದಷ್ಟು ಬೇಗ ಅನ್ನುವಂಥದ್ದು ಮಾತನ್ನು ಮಾತ್ರ ಹೇಳಿದ್ದಾರೆ, ಇದು ಗೊತ್ತಿರಲಿ. ಹಾಗೆ ಇಲ್ಲಿ ಹೊಸ ಉಪರಾಷ್ಟ್ರಪತಿಗಳು 5 ವರ್ಷಗಳ ಕಾಲ ಅಧಿಕಾರದಲ್ಲಿರ್ತಾರೆ. ಅಂದರೆ ಇವಾಗ ರಾಜೀನಾಮೆ ಆಗಿರ್ಬೋದು ಅಥವಾ ಅವರ ಸಾವಿನಿಂದಾಗಿ ಆ ಒಂದು ಹುದ್ದೆ ತೆರವಾಗಿದ್ದಂಥ ಸಂದರ್ಭದಲ್ಲಿ ಇವಾಗ ಈ ರಾಷ್ಟ್ರಪತಿ ಅನ್ನುವಂಥವರು ತಮ್ಮ ಅಧಿಕಾರ ಒಂದು ಹುದ್ದೆಯಿಂದ ಇದ್ದಂಥ ಸಂದರ್ಭದಲ್ಲಿ ಅವರ ಸಾವು ಏನಾದರೂ 3 ವರ್ಷಗಳ ನಂತರ ಆದರೆ, ಅಥವಾ ಅವರ ಸಾವು ಅಧಿಕಾರ ವಹಿಸಿಕೊಂಡ 3 ಒಂದು ವರ್ಷಗಳ ನಂತರ ಆದರೆ, ಸೊ ರಿಮೈನಿಂಗ್ ಪೀರಿಯಡ್ ಎಷ್ಟಿರುತ್ತೆ, 5 ವರ್ಷದಲ್ಲಿ 2 ವರ್ಷ ಇರುತ್ತೆ. ಸೊ ಈ ಮೂಲಕ ಏನು ನೆಕ್ಸ್ಟ್ ಇವರ ಒಂದು ಉತ್ತರಾಧಿಕಾರಿಯಾಗಿ ಆಯ್ಕೆಗೊಳ್ಳುವಂಥ ವ್ಯಕ್ತಿಗಳು ಕೇವಲ 2 ವರ್ಷ ಮಾತ್ರ ಆಡಳಿತವನ್ನು ನಡೆಸುವುದಿಲ್ಲ ಇಲ್ಲಿ ಉಪರಾಷ್ಟ್ರಪತಿಗಳಾಗಿ, ಬದಲಿಗೆ ಅವರು ಸಂಪೂರ್ಣ 5 ವರ್ಷಗಳ ಕಾಲ ಒಂದು ಉಪರಾಷ್ಟ್ರಪತಿಯಾಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಸೊ ಇಲ್ಲಿ ನಿಯಮಗಳ ಪ್ರಕಾರ, ಸೊ ಇಲ್ಲಿ ಸಂವಿಧಾನದಲ್ಲಿ ಆದಷ್ಟು ಬೇಗ ಅನ್ನುವಂಥ ಮಾತನ್ನು ಮಾತ್ರ ಹೇಳಿದ್ದಾರೆ ಚುನಾವಣೆಯನ್ನು ನಡೆಸಬೇಕಂತ ಹೇಳಿ. ಬಟ್ ಇಲ್ಲಿ ರೂಲ್ಸನ್ನು ಮಾಡ್ಕೊಂಡಿರುವಂಥದ್ದು ನಿಯಮಗಳ ಪ್ರಕಾರ ಉಪರಾಷ್ಟ್ರಪತಿಗಳ ಹುದ್ದೆಯನ್ನು ತುಂಬಲು ಮುಂದಿನ 60 ದಿನದೊಳಗೆ ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥದ್ದು. ಸೊ ಇಲ್ಲಿ ರೂಲ್ ಇದು. ಹಾಗಾಗಿಯೇ ಹೊಸ ಉಪಾಧ್ಯಕ್ಷರು ಅಂದರೆ ಉಪರಾಷ್ಟ್ರಪತಿಗಳ ಆಯ್ಕೆಯಾಗುವವರೆಗೂ ರಾಜ್ಯಸಭೆಯ ಉಪಸಭಾಪತಿಗಳು ಸದನದ ಕಲಾಪಗಳನ್ನು ವಹಿಸಿಕೊಳ್ಳಬಹುದು. ಅಂದರೆ ಇವಾಗ ಇವರ ಪೀರಿಯಡ್ ಏನಾದರೂ 5 ವರ್ಷ ಮುಗಿದ್ರೂ ಕೂಡ ಇನ್ನೂ ಚುನಾವಣೆಯನ್ನು ನಡೆಸದೇ ಇದ್ರೆ, ಸೊ ಇಲ್ಲಿ ಅಧಿಕಾರಾವಧಿ 5 ವರ್ಷ ಅಂತ ಹೇಳಿದ್ವಿ, ಆದರೂ ಕೂಡ ಇಲ್ಲಿ ಹೊಸ ಉತ್ತರಾಧಿಕಾರಿ ಆಯ್ಕೆಯಾಗುವವರೆಗೂ ಕೂಡ ಅವರೇ ಏನು ಮಾಡಬಹುದು ಅಂತಂದರೆ ಇಲ್ಲಿ ಸದನದ ಕಲಾಪಗಳನ್ನ, ಸೊ ನಿಮಗೆ ಗೊತ್ತಿರಲಿ ಉಪರಾಷ್ಟ್ರಪತಿಗಳು ಪದ ನಿಮಿತ್ತ ಈ ಒಂದು ರಾಜ್ಯಸಭೆಯ ಚೇರ್ಮನ್ ಆಗಿರ್ತಾರೆ. ಸೊ ಹೀಗಾಗಿ ಅವರು ಆ ಒಂದು ಸದನದ ಕಲಾಪಗಳನ್ನು ವಹಿಸಿಕೊಳ್ಳಬಹುದು ಅನ್ನೋಂಥದ್ದು. ಸೊ ಹೀಗಾಗಿ ಸಂವಿಧಾನದಲ್ಲಿ ಹಂಗಾಮಿ ಉಪರಾಷ್ಟ್ರಪತಿಗಳಿಗೆ ಅವಕಾಶ ಇರುವುದಿಲ್ಲ. ಸೊ ಇದರ ಅರ್ಥ ಇವಾಗ 5 ವರ್ಷ ಅಧಿಕಾರಾವಧಿ ಮುಗಿತು ಅಂತ ನಂತರ ಅವರ ಪರವಾಗಿ ಅಂದರೆ ಹೊಸ ಉತ್ತರಾಧಿಕಾರಿ ಆಯ್ಕೆಗೊಳ್ಳುವವರೆಗೂ ತಾತ್ಕಾಲಿಕವಾಗಿ ಯಾವುದೇ ಒಂದು ಉಪರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಇಲ್ಲಿ
ಹೊಸ ಒಂದು ಉಪರಾಷ್ಟ್ರಪತಿ ಆಯ್ಕೆಯಾಗುವವರೆಗೂ ಕೂಡ ಅಲ್ಲಿ ಏನು ಈ ಹಿಂದೆ ಇರ್ತಾರ ಆ ಉಪರಾಷ್ಟ್ರಪತಿಗಳೇ ಅಲ್ಲಿ ಮುಂದುವರಿತಾರೆ ಅನ್ನುವಂಥದ್ದು. ಹಾಗೆ ಇವರ ಒಂದು ಚುನಾವಣಾ ವಿಧಾನಗಳನ್ನ ಅಥವಾ ವಿವಾದಗಳನ್ನು ಯಾರು ಬಗೆಹರಿಸ್ತಾರೆ ಅಥವಾ ವಿವಾದಗಳು ಸಂಭವಿಸಿದಲ್ಲಿ ಯಾರ ತೀರ್ಮಾನ ಅಂತಿಮವಾಗಿರುತ್ತೆ ಅಂತಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ನ ತೀರ್ಮಾನ ಅಂತಿಮವಾಗಿರುತ್ತೆ. ಹಾಗೆ ಈ ನಿರ್ವಾಚನಾ ಮಂಡಳಿ, ಮೇಲೆ ನಾವು ನೋಡಿದ್ದೀವಿ ಇವರ ಒಂದು ಚುನಾವಣೆಯಲ್ಲಿ ಯಾರು ಮತವನ್ನು ಚಲಾಯಿಸ್ತಾರೆ ಅಂತ ಹೇಳಿ. ಸೊ ಇಲ್ಲಿ ಏನಾಗತ್ತಾ ಆ ಒಂದು ರಾಜ್ಯಸಭೆ ಮತ್ತು ಲೋಕಸಭೆಯ ಅಂದರೆ ಉಭಯ ಸದನಗಳ ಸಂಸತ್ತಿನ ಉಭಯ ಸದನಗಳ ಎಲೆಕ್ಟೆಡ್ ಮೆಂಬರ್ ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ ಏನು ಮಾಡ್ತಾರೆ, ಇವರ ಚುನಾವಣೆಯಲ್ಲಿ ಮತವನ್ನು ಚಲಾಯಿಸ್ತಾರೆ. ಹಾಗೆ ಅದರಲ್ಲಿ ರಾಜ್ಯ ಶಾಸಕಾಂಗ ಬರೋದಿಲ್ಲ ಅಂತ ಹೇಳಿ. ಸೊ ಈ ರಾಜ್ಯಸಭೆ ಮತ್ತು ಲೋಕಸಭೆಯ ನಾಮಿನೇಟೆಡ್ ಆ್ಯಂಡ್ ಎಲೆಕ್ಟೆಡ್ ಮೆಂಬರ್ಸ್ ಏನಂತಾರೆ, ಇವರಿಗೆ ಏನಂತ ಕರೆಯಲಾಗತ್ತಾ ಇಲ್ಲಿ ನಿರ್ವಾಚನಾ ಮಂಡಳಿ ಅಥವಾ ಇಂಗ್ಲೀಷಲ್ಲಿ ಎಲೆಕ್ಟೋರಲ್ ಕಾಲೇಜ್ ಅಂತ ಕರೆಯಲಾಗುತ್ತೆ. ಎಲೆಕ್ಟೋರಲ್ ಕಾಲೇಜ್. ಎಸ್. ಸೊ ಈ ಕಾರಣಕ್ಕಾಗಿ ಅಂದರೆ ನಿರ್ವಾಚನಾ ಮಂಡಳಿ ಅಪೂರ್ಣವಾಗಿತ್ತು ಎಂಬ ಕಾರಣಕ್ಕಾಗಿ ಉಪರಾಷ್ಟ್ರಾಧ್ಯಕ್ಷರ ವ್ಯಕ್ತಿಯ ಚುನಾವಣೆಯನ್ನು ಪ್ರಶ್ನಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು. ಹಾಗೆ ಇಲ್ಲಿ ಈ ಉಪರಾಷ್ಟ್ರಪತಿಗಳ ಒಂದು ವ್ಯಕ್ತಿಯ ಆಯ್ಕೆಯು ಅನೂರ್ಜಿತವೆಂದು ಸುಪ್ರೀಂ ಕೋರ್ಟ್ನಿಂದ ಏನಾದರೂ ಘೋಷಿಸಲ್ಪಟ್ಟರೆ ಅಂತಹ ಘೋಷಣೆಗಿಂತ ಮುಂಚಿತವಾಗಿ ಉಪರಾಷ್ಟ್ರಾಧ್ಯಕ್ಷರು ತೆಗೆದುಕೊಂಡಂಥ ಕ್ರಮಗಳು ನಿರ್ಧಾರಗಳು ಸಿಂಧುತ್ವವನ್ನು ಕಳೆದುಕೊಳ್ಳದ ಜಾರಿಯಲ್ಲಿರುತ್ತೆ. ಸೊ ಇದರ ಅರ್ಥ ಇವಾಗ ಉಪರಾಷ್ಟ್ರಪತಿಯಾಗಿ 2 ವರ್ಷ ಅವರು ಅಧಿಕಾರವನ್ನು ಸಲ್ಲಿಸಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ಈ ಒಂದು ಸಂದರ್ಭದಲ್ಲಿ ಅವರ ಆಯ್ಕೆ, ಸೊ ಇಲ್ಲಿ ಆಯ್ಕೆ ಅನ್ನುವಂಥದ್ದು ಅಸಿಂಧು ಆಗಿದೆ, ಅವರ ಆಯ್ಕೆ ಪ್ರಕ್ರಿಯೆ ಸರಿ ಇರಲಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ ಹೇಳಿ ಅವರನ್ನು ಆ ಹುದ್ದೆಯಿಂದ ಕೆಳಗಿಳಿಸಿದ್ರೆ. ಸೊ ಈ 2 ವರ್ಷಗಳ ಕಾಲ ಈ ಉಪರಾಷ್ಟ್ರಪತಿಗಳು ಏನು ಕ್ರಮಗಳನ್ನು ಕೈಗೊಂಡಿರ್ತಾರೆ, ಸೊ ಅಂತಹ ಕ್ರಮಗಳು ಅಥವಾ ನಿರ್ಧಾರಗಳು ಅವುಗಳು ಅದೇ ಅಸ್ತಿತ್ವದಲ್ಲಿ ಇರುತ್ತೆ. ಅಂದರೆ ಸಿಂಧುತ್ವವನ್ನು ಕಳೆದುಕೊಳ್ಳುವುದಿಲ್ಲ. ಅವಾಗ ಏನು ಆರ್ಡರ್ ಆಗಿರುತ್ತೆ ಅದೇ ಆರ್ಡರ್ನಲ್ಲಿ ಇರುತ್ತೆ ಅದು. ಹಾಗೆ ಇಲ್ಲಿ ಉಪರಾಷ್ಟ್ರಾಧ್ಯಕ್ಷರ ಅಥವಾ ಉಪರಾಷ್ಟ್ರಪತಿಗಳ ಹುದ್ದೆಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕಂಡೀಷನ್ಗಳಿದೆ, ಅಂದರೆ ಷರತ್ತುಗಳಿದೆ. ಏನು ಷರತ್ತುಗಳು ಅನ್ನೋದು ನೋಡೋಣ. ಸೊ ಮೊದಲನೇದಾಗಿ ನಾಮಪತ್ರಕ್ಕೆ ಕನಿಷ್ಠ 20 ಪ್ರಸ್ತಾಪಕರು ಮತ್ತು 20 ಅನುಮೋದಕರು ಏನು ಮಾಡಬೇಕಾಗತ್ತೆ, ಇಲ್ಲಿ ಸಹಿಯನ್ನು ಹಾಕಬೇಕಾಗತ್ತೆ. ಸೊ ಯಾರು ಸಹಿಯನ್ನು ಅಂತಂದರೆ ಇಲ್ಲಿ ಏನು ಈ ಒಂದು ಉಪರಾಷ್ಟ್ರಪತಿ ಚುನಾವಣೆಗೆ ಯಾರು ಮತದಾರರಾಗಿರ್ತಾರೆ, ಮತದಾರರು ಅಂತಂದರೆ ಇಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಎಲೆಕ್ಟೆಡ್ ಆ್ಯಂಡ್ ನಾಮಿನೇಟೆಡ್ ಮೆಂಬರ್ಸ್ ಅಂತ. ಸೊ ಇವರಲ್ಲಿ 20 ಜನ ಪ್ರಸ್ತಾಪಕರು ಹಾಗೆ 20 ಜನ ಅನುಮೋದಕರಾಗಿ ಇದಕ್ಕೆ ಸಹಿಯನ್ನು ಹಾಕಬೇಕಾಗತ್ತೆ. ಹಾಗೆ ಇವರು ಭದ್ರತಾ ಠೇವಣಿಯಾಗಿ ಸೆಕ್ಯೂರಿಟಿ ಡಿಪಾಸಿಟ್ ಆಗಿ 15,000 ರೂಪಾಯಿ ಇಡಬೇಕಾಗತ್ತೆ. ಹಾಗೆ ಈ ರೀತಿ ಇಟ್ಟಿರುವಂತಹ ಭದ್ರತಾ ಠೇವಣಿಯನ್ನು ಇಲ್ಲಿ 6ನೇ ಒಂದು ಮತವನ್ನು ಪಡೆಯದಿದ್ದರೆ ಅವರ ಠೇವಣಿಯನ್ನು ಮರುಪಾವತಿಸಲಾಗುವುದಿಲ್ಲ. ಒಟ್ಟಾರೆ ಏನು ಚಲಾವಣೆ ಆಗಿರುತ್ತೆ ಅಥವಾ ಸಿಂಧುತ್ವ ಮತಗಳಲ್ಲಿ ಇವರು 6ನೇ ಒಂದು ಮತವನ್ನು ಪಡೆಯದಿದ್ದರೆ ಅವರ ಭದ್ರತಾ ಠೇವಣಿಯನ್ನು ಮರುಪಾವತಿಸಲಾಗುವುದಿಲ್ಲ. ಹಾಗೆ ಇವರ ಅಧಿಕಾರ ಮತ್ತು ಕಾರ್ಯಗಳು ಯಾವ ರೀತಿ ಇರುತ್ತೆ ಅನ್ನೋದು ನೋಡೋಣ. ಸೊ ಇವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಅಂದರೆ ಉಪರಾಷ್ಟ್ರಪತಿಗಳು ಈ ಒಂದು ರಾಜ್ಯಸಭೆ ಏನಿರುತ್ತೆ ಈ ರಾಜ್ಯಸಭೆಯ ಪದನಿಮಿತ್ತ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಗಿ ಇರ್ತಾರಂತ. ಚೇರ್ಮನ್. ಸೊ ಇದರರ್ಥ ಇಲ್ಲಿ ಉಪರಾಷ್ಟ್ರಪತಿ ಆಗಿ ಆಯ್ಕೆ ಆದರೆ ಅವರು ಬೈ ಡಿಫಾಲ್ಟ್ ಏನಾಗ್ತಾರೆ ಅಂದರೆ ಎಕ್ಸ್ ಆಫಿಷಿಯೋ ಚೇರ್ಮನ್ ಆಗಿ ನೇಮಕಗೊಳ್ತಾರೆ. ಹಾಗೆ ಇವರ ಅಧಿಕಾರ ಮತ್ತು ಕಾರ್ಯಗಳು ಇಲ್ಲಿ ಹೆಚ್ಚಾಗಿ ಲೋಕಸಭೆಯ ಸ್ಪೀಕರ್ ಏನಿರ್ತಾರೆ ಅವರಿಗೆ ಹೋಲುತ್ತೆ. ಹಾಗೆ ಅಮೇರಿಕದ ಮೇಲ್ಮನೆಯಾದ ಸೆನೆಟ್ನ ಸಭಾಪತಿಯಾಗಿ ಕಾರ್ಯನಿರ್ವಹಿಸುವ ಅಮೇರಿಕದ ಉಪಾಧ್ಯಕ್ಷರನ್ನ ಹೋಲುತ್ತಾರೆ. ಸೊ ನಾವು UPSCಯ ಒಂದು ಪಾಲಿಟಿಯನ್ನು ಸ್ಟಡಿ ಮಾಡುವಾಗ ಸಂವಿಧಾನಗಳ ಹೋಲಿಕೆಯನ್ನು ಮಾಡಿ ಓದ್ತೀವಿ. ಕಂಪ್ಯಾರಿಸನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿತ್ ಅದರ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಸೊ ಈ ಒಂದು ಸಂದರ್ಭದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಭಾರತದ ಉಪರಾಷ್ಟ್ರಪತಿಗಳು ಏನಿದ್ದಾರೆ ಸೊ ಅವರು ಈ ರಾಜ್ಯಸಭೆಯ ಚೇರ್ಮನ್ ಅವರು ಆಗಿರ್ತಾರೆ. ಸೊ ಇವರ ಒಂದು ಕಾರ್ಯವೈಖರಿ ಅನ್ನುವಂಥದ್ದು ಅಮೇರಿಕಾದ ಉಪಾಧ್ಯಕ್ಷರನ್ನ ಹೋಲುತ್ತೆ ಅನ್ನುವಂಥದ್ದು. ಹಾಗೆ ರಾಜೀನಾಮೆ, ಪದಚ್ಯುತಿ, ಮರಣ ಅಥವಾ ಮರಣದಿಂದಾಗಿ ರಾಷ್ಟ್ರಾಧ್ಯಕ್ಷರ ಹುದ್ದೆ ತೆರವಾದಾಗ ರಾಷ್ಟ್ರಾಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಯಾವೆಲ್ಲ ಕಾರಣಗಳಿಂದಾಗಿ ರಾಜೀನಾಮೆ, ಇಲ್ಲಿ ರಾಷ್ಟ್ರಪತಿಗಳೇ ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಅಥವಾ ಅವರನ್ನು ಪದಚ್ಯುತಿಗೊಳಿಸಿದಂಥ ಸಂದರ್ಭದಲ್ಲಿ, ಹಾಗೆ ಅವರ ಒಂದು ಮರಣದಿಂದಾಗಿ ಏನಾದರೂ ರಾಷ್ಟ್ರಾಧ್ಯಕ್ಷರ ಹುದ್ದೆ ತೆರವಾದ್ರೆ ಆ ಒಂದು ಸ್ಥಾನಕ್ಕೆ ಇವರು ಬರ್ತಾರೆ. ಸೊ ನಿಮಗೆ ಗೊತ್ತಿರಲಿ
ರಾಷ್ಟ್ರಾಧ್ಯಕ್ಷರಾಗಿ ಕೇವಲ 6 ತಿಂಗಳು ಮಾತ್ರ ಈ ಒಂದು ಉಪರಾಷ್ಟ್ರಪತಿಗಳು ಕಾರ್ಯವನ್ನು ನಿರ್ವಹಿಸಬೇಕು. ಸೊ ಇಲ್ಲಿ ನೋಡಿ ಡೆಡ್ಲೈನ್ ಇದೆ, ಇಷ್ಟರೊಳಗಾಗಿ ಮಾತ್ರ. ಸೊ ಯಾಕೆಂದರೆ ಈ ರಾಷ್ಟ್ರಪತಿಗಳ ಚುನಾವಣೆ ಅನ್ನುವಂಥದ್ದನ್ನು 6 ತಿಂಗಳ ಒಳಗಾಗಿಯೇ ನಡೆಸಬೇಕು ಅನ್ನುವಂಥದ್ದು ಷರತ್ತಿದೆ. ಸೊ ಹೀಗಾಗಿ ಇವರು ಕೇವಲ 6 ತಿಂಗಳ ಕಾಲ ಮಾತ್ರ ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಹಾಗೆ ಇಲ್ಲಿ ಇವರು ರಾಷ್ಟ್ರಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಇವರು ರಾಜ್ಯಸಭೆಯ ಅಧ್ಯಕ್ಷರಾಗಿ ಉಪರಾಷ್ಟ್ರಾಧ್ಯಕ್ಷರು ಕಾರ್ಯವನ್ನು ನಿರ್ವಹಿಸುವುದಿಲ್ಲ. ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಇವರು ಇಲ್ಲಿ ಉಪರಾಷ್ಟ್ರಪತಿ ಇರ್ತಾರೆ. ಅಂದರೆ ಉಪರಾಷ್ಟ್ರಪತಿ ಅಂತಂದರೆ ಇಲ್ಲಿ ಅವರು ರಾಜ್ಯಸಭೆಯ ಪದ ನಿಮಿತ್ತ ಚೇರ್ಮನ್ ಆಗಿರ್ತಾರೆ. ಸೊ ಯಾವಾಗ ಇಲ್ಲಿ ರಾಜೀನಾಮೆ ಅಥವಾ ಪದಚ್ಯುತಿ ಅಥವಾ ಮರಣದಿಂದಾಗಿ ರಾಷ್ಟ್ರಾಧ್ಯಕ್ಷರ ಒಂದು ಹುದ್ದೆ ತೆರವಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ಉಪರಾಷ್ಟ್ರಪತಿಗಳೇನಾಗ್ತಾರೆ, ಇಲ್ಲಿ ರಾಷ್ಟ್ರಪತಿಗಳಾಗ್ತಾರೆ. ಆದರೆ ಇಲ್ಲಿ ರಾಷ್ಟ್ರಪತಿಗಳಾದ ನಂತರ ಇವರು ಉಪರಾಷ್ಟ್ರಪತಿ ಆಗಿದ್ದಂಥವ್ರು ಇಲ್ಲಿ ಮತ್ತೇನಾಗಲ್ಲ, ಚೇರ್ಮನ್ ಆಗಿ ಮುಂದುವರಿಯೋದಿಲ್ಲ. ರಾಷ್ಟ್ರಪತಿನೇ ಅವರು. ಯಾವಾಗ ಈ ಉಪರಾಷ್ಟ್ರಪತಿ ಆಗಿರ್ತಾರೆ ಆವಾಗ ಮಾತ್ರ ಅವರು ಈ ಒಂದು ರಾಜ್ಯಸಭೆಯ ಪದ ನಿಮಿತ್ತ ಚೇರ್ಮನ್ ಆಗಿ ಇರ್ತಾರೆ. ಸೊ ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ರಾಜ್ಯಸಭೆಯ ಚೇರ್ಮನ್ ಆಗಿ ಮುಂದುವರಲಿಕ್ಕೆ ಬರೋದಿಲ್ಲ. ಹಾಗೆ ಇವರು ಮತದಾನ ಅಂತ ಬಂದಾಗ ಮೊದಲ ಹಂತದಲ್ಲಿ ಇವರಿಗೆ ಮತದಾನವನ್ನು ಮಾಡಲಿಕ್ಕೆ ಬರುವುದಿಲ್ಲ. ಫಸ್ಟ್ ಇನ್ಸ್ಟೆಂಟಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ವೋಟಿಂಗ್ ನಡೆಯುತ್ತೆ ಅಂತ ಅನ್ಕೋಣ. ಸೊ ಆವಾಗ ಅದಕ್ಕೆ ಇಲ್ಲಿ ಒಂದು ಸರಳ ಬಹುಮತ ಬೇಕಾಗಿದೆ ಅಂತ ಅನ್ಕೋಣ. ಸರಳ ಬಹುಮತ ಯಾವುದೋ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಕಾನೂನಿಗೆ ಸಂಬಂಧಪಟ್ಟಂತೆ ಸರಳ ಬಹುಮತ ಅಂತಂದರೆ ಏನು? ಮೋರ್ ದ್ಯಾನ್ 50% ಆಫ್ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್. ಇವಾಗ ರಾಜ್ಯಸಭೆಯ ಒಟ್ಟು ಬಲಾಬಲ ಎಷ್ಟಿದೆ? 245 ಇದೆ. ಸೊ ಇವರಲ್ಲಿ ಇವಾಗ 230 ಜನ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಇದರಲ್ಲಿ ಇವಾಗ ಸೊ ಇದನ್ನು ನೀವು ಈಕ್ವಲ್ ಆಗಿ ಮಾಡಿದ್ರೆ ಡಿವೈಡೆಡ್ ಬೈ 2 ಮಾಡಿದ್ರೆ ಸೊ ಇದು 115 ಆಗುತ್ತಾ. ಸೊ ಇವಾಗ ಏನಾಗುತ್ತೆ, ಪರವಾಗಿ ಯಾವುದೇ ಒಂದು ಮಸೂದೆಯ ಪರವಾಗಿ 115 ಜನ ಮತವನ್ನು ಹಾಕಿದ್ರೆ, ಸೊ ಈ ಮಸೂದೆಯ ವಿರುದ್ಧವಾಗಿ 115 ಜನ ವೋಟಿಂಗ್ ಮಾಡಿದ್ರೆ, ಅಂದರೆ ವಿರುದ್ಧವಾಗಿ ವೋಟಿಂಗ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಪರ ವಿರೋಧ ಅನ್ನುವಂಥದ್ದು ಈಕ್ವಲ್ ಆಗಿ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಅಂದರೆ ಇದಕ್ಕೆ ಸಮಬಲ ಉಂಟಾದಂಥ ಸಂದರ್ಭದಲ್ಲಿ ಅಂತ ಹೇಳಲಾಗತ್ತೆ. ಸಮಬಲ ಈಕ್ವಲ್ ಇರುತ್ತೆ ನೋಡಿ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಮಾಡ್ಬೋದು ಅಂದರೆ ಈ ಒಂದು ರಾಜ್ಯಸಭೆ ಚೇರ್ಮನ್ ಅಂದರೆ ಉಪರಾಷ್ಟ್ರಪತಿಗಳು ಇಲ್ಲಿ ನಿರ್ಣಾಯಕ ಮತವನ್ನು ಚಲಾಯಿಸಬಹುದು. ಅಂದರೆ ಪರವಾಗಿ ಆದರೂ ಕೂಡ ಮಾಡ್ಬೋದು ಅಥವಾ ಈ ಮಸೂದೆಯ ಒಂದು ವಿರುದ್ಧವಾಗಿ ಕೂಡ ಅವರು ಮತವನ್ನು ಚಲಾಯಿಸಬಹುದಾಗಿರುತ್ತೆ. ಹಾಗೆ ಇವರ ಒಂದು ವೇತನ ಮತ್ತು ಭತ್ಯೆ ಮತ್ತು ಇತರ ಒಂದು ಸೌಲಭ್ಯಗಳು ಯಾವ ರೀತಿ ಇರುತ್ತೆ ಅನ್ನೋಂಥದ್ದು ನೋಡೋಣ. ಸೊ ಇಲ್ಲಿ ಈ ಉಪರಾಷ್ಟ್ರಪತಿ ಹುದ್ದೆಗೆ ಸಂಬಳ ನಿಗದಿಯಾಗಿಲ್ಲ. ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಉಪರಾಷ್ಟ್ರಪತಿಗೆ ಹುದ್ದೆಗೆ ಸಂಬಳ ಇಲ್ಲ. ಆದರೆ ಇವರು ಯಾವ ಆಧಾರದ ಮೇಲೆ ವೇತನವನ್ನು ಪಡೀತಾರೆ ಅಂತಂದರೆ ಏನಿವಾಗ ಇವರು ರಾಜ್ಯಸಭೆಯ ಒಂದು ಪದನಿಮಿತ್ತ ಚೇರ್ಮನ್ ಆಗಿರ್ತಾರೆ ಅಥವಾ ಅಧ್ಯಕ್ಷರಾಗಿರ್ತಾರೆ. ಆ ಅಧ್ಯಕ್ಷರ ಆಧಾರದ ಮೇಲೆ ಇವರು ತಮ್ಮ ನಿಯಮಿತ ವೇತನವನ್ನು ಪಡೀತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಪ್ರಸ್ತುತ ಇಲ್ಲಿ ಇವರ ಒಂದು ವೇತನ 4 ಲಕ್ಷ ಇದೆ. ಸೊ ಇಲ್ಲಿ ಹಾಗೆ ರಾಷ್ಟ್ರಪತಿಗಳ ಒಂದು ವೇತನ ಅನ್ನುವಂಥದ್ದು 5 ಲಕ್ಷ ಇದೆ. ಸೊ ಉಪರಾಷ್ಟ್ರಪತಿಗಳದ್ದು ಇಲ್ಲಿ 4 ಲಕ್ಷ ಇದೆ. ಆದರೆ ಉಪರಾಷ್ಟ್ರಪತಿ ಹುದ್ದೆಗೆ ಇವರು ಸಂಬಳವನ್ನು ಪಡೆಯೋದಿಲ್ಲ. ಬದಲಿಗೆ ಅವರು ರಾಜ್ಯಸಭೆಯ ಒಂದು ಚೇರ್ಮನ್ ಏನಿರ್ತಾರೆ ಆ ಚೇರ್ಮನ್ ಹುದ್ದೆಗಾಗಿ ಅವರು ಇಲ್ಲಿ ವೇತನವನ್ನು ಪಡೀತಾರೆ ಅನ್ನುವಂಥದ್ದು. ಸೊ ಇವಾಗ ಪ್ರಸ್ತುತ ಭಾರತದ ಒಂದು ಉಪರಾಷ್ಟ್ರಪತಿಯಾಗಿ ಎಸ್ ರಾಧಾಕೃಷ್ಣನ್ ಅವರು ಇದ್ದಾರೆ. ಸೊ ಈ ಹಿಂದೆ ಇವರಕ್ಕಿಂತ ಮೊದಲು ಜಗದೀಪ್ ಧನ್ಖರನ್ ಅವರು ಭಾರತದ ಉಪರಾಷ್ಟ್ರಪತಿಗಳಾಗಿದ್ದರು. ಆದರೆ ಅವರು ಆರೋಗ್ಯದ ಒಂದು ಕಾಳಜಿಯಿಂದಾಗಿ ಏನಾಗುತ್ತೆ ಉಲ್ಲೇಖಿಸಿ ಅವರು ರಾಜೀನಾಮೆಯನ್ನು ನೀಡ್ತಾರೆ. ಸೊ ಇದರೊಟ್ಟಿಗೆ ಏನಾಗುತ್ತೆ, ಇಲ್ಲಿ ಭಾರತದ ಇತಿಹಾಸದಲ್ಲಿ ಉಪರಾಷ್ಟ್ರಪತಿಯೊಬ್ಬರು ಮಧ್ಯಂತರ ರಾಜೀನಾಮೆ ನೀಡಿದಂತಹ ಒಂದು 3ನೇ ನಿದರ್ಶನ ಇದಾಗಿದೆ. ಸೊ ಈ ಮೊದಲು ವಿ ಗಿರಿಯವರು ಹಾಗೆ ಆರ್ ವೆಂಕಟರಾಮನ್ ಅವರು ಇದೇ ರೀತಿಯ ಒಂದು ಅಂದರೆ ಮಧ್ಯಂತರ ತಮ್ಮ ಒಂದು ಅಧಿಕಾರದ ಸಂದರ್ಭದಲ್ಲಿ ಇವರು ರಾಜೀನಾಮೆಯನ್ನು ನೀಡಿರ್ತಾರೆ. ಸೊ ಈ ಮೂಲಕ ಇದು 3ನೇ ಒಂದು ನಿದರ್ಶನ ಆಗಿದೆ. ಸೊ ರಿಮೆಂಬರ್,
ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ಯಾವಾಗ ಮಾಡ್ತಾರೆ? ಸೊ ಇವಾಗ ಉಪರಾಷ್ಟ್ರಪತಿಗಳಿದ್ದಾರೆ, ಅವರಿಗೆ ಈ ರಾಷ್ಟ್ರಪತಿಗಳಾಗುವಂಥ ಸೌಭಾಗ್ಯ ಯಾವಾಗೆಲ್ಲ ಬರುತ್ತೆ ಅಂತಂದರೆ, ಸೊ ಮೊದಲನೇದಾಗಿ ರಾಷ್ಟ್ರಪತಿಗಳ ಒಂದು ನಿಧನ ಆದಂಥ ಸಂದರ್ಭದಲ್ಲಿ, ಹಾಗೆ ಅವರ ಪದಚ್ಯುತಿಗೊಂಡಾಗ, ಹಾಗೆ ರಾಜೀನಾಮೆ ಅಥವಾ ಇತರೆ ಕಾರಣದಿಂದಾಗಿ ಏನು ಮಾಡ್ಬೋದು, ಇಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಬಹುದು. ಹಾಗೆ ಪ್ರಸಕ್ತ ರಾಷ್ಟ್ರಪತಿಗಳ ಅವಧಿ ಮುಗಿದು ವಿಳಂಬವಾದಂಥ ಸಂದರ್ಭದಲ್ಲಿ, ಅಂದರೆ ಚುನಾವಣೆ ವಿಳಂಬವಾದ ಸಂದರ್ಭಗಳಲ್ಲಿ ನಿರ್ಗಮಿತ ರಾಷ್ಟ್ರಪತಿಗಳೇ ತಮ್ಮ ಉತ್ತರಾಧಿಕಾರಿ ಅಧಿಕಾರ ಸ್ವೀಕರಿಸುವವರೆಗೂ ಅವರೇ ಮುಂದುವರಿಯುತ್ತಾರೆ. ಇದರರ್ಥ ನೋಡಿ, ಪ್ರಸಕ್ತ ರಾಷ್ಟ್ರಪತಿಗಳ ಅವಧಿ ಮುಗಿದು, ಸೊ ಇಲ್ಲಿ ರಾಷ್ಟ್ರಪತಿಗಳ ಅವಧಿ ಎಷ್ಟು ವರ್ಷ? 5 ವರ್ಷ ಮುಗಿಯುತ್ತೆ, ಆದರೆ ಚುನಾವಣೆ ವಿಳಂಬ ಆಗತ್ತಾ. ಸೊ ಇಲ್ಲಿ ಚುನಾವಣೆ ಅನ್ನುವಂಥದ್ದು ಏನು ಕಂಡೀಷನ್ ಇದೆ, 6 ತಿಂಗಳ ಒಳಗಾಗಿ, ಅಂದರೆ ಅವರ ಅಧಿಕಾರ ಕೊನೆಗೊಳ್ಳುವ 6 ತಿಂಗಳ ಒಳಗಾಗಿ ಚುನಾವಣೆ ನಡೆಸಬೇಕಂತ ಹೇಳಿ. ಆದರೆ ಈ ಚುನಾವಣೆ ಯಾವುದೋ ಕಾರಣಕ್ಕೆ ಆಗೋದಿಲ್ಲ. ಸೊ ಆವಾಗ ಏನು ಮಾಡಬಹುದು ಅಂತಂದರೆ, ಈ ನಿರ್ಗಮಿತ ಅಂದರೆ ಇವಾಗ ಅಧಿಕಾರವನ್ನು ಕೊನೆಗೊಳಿಸುವಂಥ ಹಂತದಲ್ಲಿರ್ತಾರೆ, ಅವರೇ ಏನು ಮಾಡ್ಬೋದು, ತಮ್ಮ ಉತ್ತರಾಧಿಕಾರಿ ಅಂದರೆ ಮತ್ತೆ ಹೊಸದಾಗಿ ರಾಷ್ಟ್ರಪತಿ ಹುದ್ದೆಗೆ ಆಯ್ಕೆಯಾಗುವ ವ್ಯಕ್ತಿ ಆಯ್ಕೆಗೊಳ್ಳುವವರೆಗೂ ಕೂಡ ಅವರೇ ಅಧಿಕಾರದಲ್ಲಿ ಇರ್ತಾರೆ ಅನ್ನುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ, ಅಂದರೆ ಅವರ ಅಧಿಕಾರಾವಧಿ ಮುಗಿದ ಸಂದರ್ಭದಲ್ಲಿ ಇಲ್ಲಿ ಉಪರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ನಾವಿವಾಗ ಈ ಅಮೇರಿಕಾದ ಸಂಯುಕ್ತ ಸಂಸ್ಥಾನದ ಉಪರಾಷ್ಟ್ರಪತಿಗಳಿಗೆ ಭಾರತದ ಉಪರಾಷ್ಟ್ರಪತಿಗಳ ಹೋಲಿಕೆಯನ್ನು ಮಾಡೋಣ. ಸೊ ಅಮೇರಿಕಾದಲ್ಲಿ ಯಾವ ರೀತಿ ಇದೆ, ಭಾರತದಲ್ಲಿ ಯಾವ ರೀತಿ ಉಪರಾಷ್ಟ್ರಪತಿಗಳ ಒಂದು ಹುದ್ದೆ ಇದೆ ಅನ್ನೋಂತ ನೋಡೋಣ. ಸೊ ಇಲ್ಲಿ ಅಮೇರಿಕಾದಲ್ಲಿ ಏನಾಗುತ್ತೆ, ರಾಷ್ಟ್ರಪತಿಗಳ ಸ್ಥಾನ ತೆರವಾದಾಗ ಉಪರಾಷ್ಟ್ರಪತಿಗಳು ಉಳಿದ ಅವಧಿ ಮುಗಿಯುವವರೆಗೆ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅಂದರೆ ಇವಾಗ ರಾಷ್ಟ್ರಪತಿಗಳೇನಾದರೂ ತಮ್ಮ ಒಟ್ಟು 5 ವರ್ಷದ ಅಧಿಕಾರಾವಧಿಯಲ್ಲಿ ಯಾವುದೇ ಕಾರಣಕ್ಕಾಗಿ 3 ವರ್ಷ ಮಾತ್ರ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಅನ್ಕೋಣ. ಸೊ ಈ ಒಂದು ಸಂದರ್ಭದಲ್ಲಿ ಏನು ಮತ್ತೆ ಹೊಸದಾಗಿ ಆಯ್ಕೆಗೊಳ್ತಾರೆ ರಾಷ್ಟ್ರಪತಿಗಳು, ಅವರು ಉಳಿದ ಅವಧಿ, ಅಂದರೆ ಇವಾಗ ಒಟ್ಟು ಅಧಿಕಾರಾವಧಿ 5 ವರ್ಷ ಇರುತ್ತೆ, ಇಲ್ಲಿ 3 ವರ್ಷಕ್ಕೆ ಅವರ ಹುದ್ದೆ ತೆರವಾಗುತ್ತೆ. ಉಳಿದ ಅವಧಿ ಅಂತಾರೆ 2 ವರ್ಷ, ಅಂದರೆ ಹೊಸದಾಗಿ ಆಯ್ಕೆಯಾಗುವಂಥ ಉಪರಾಷ್ಟ್ರಪತಿಗಳು ಅಲ್ಲಿ ಕೇವಲ ಉಳಿದ ಅವಧಿ ಅಂದರೆ 2 ವರ್ಷಗಳ ಕಾಲ ಮಾತ್ರ ಇಲ್ಲಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆದರೆ ಭಾರತದಲ್ಲಿ ರಾಷ್ಟ್ರಪತಿಗಳ ಸ್ಥಾನ ತೆರವಾದಾಗ ಉಪರಾಷ್ಟ್ರಪತಿಗಳು ಹೊಸ ರಾಷ್ಟ್ರಪತಿಗಳು ಚುನಾಯಿತರಾಗುವವರೆಗೂ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ಇಲ್ಲಿ 6 ತಿಂಗಳ ಮಾತ್ರ ಏನು ಮಾಡ್ಬೋದು, ಇಲ್ಲಿ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಹಾಗೆ ಈ ಒಂದು ಅಮೇರಿಕಾದ 25ನೇ ಒಂದು ಸಾಂವಿಧಾನಿಕ ತಿದ್ದುಪಡಿ, ಅಂದರೆ 25ನೇ ಒಂದು 25th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ಇದೇನು ಹೇಳುತ್ತೆ ಅಂದರೆ, ಉಪರಾಷ್ಟ್ರಪತಿ ಹುದ್ದೆಯನ್ನು ಯಾವ ರೀತಿ ಭರ್ತಿಯನ್ನು ಮಾಡಬೇಕು ಅನ್ನೋದರ ಕುರಿತು ಕಾರ್ಯವಿಧಾನಗಳಿವೆ. ಆದರೆ ಭಾರತದಲ್ಲಿ ಅಂತಹ ಒಂದು ಸಾಂವಿಧಾನಿಕ ನಿಬಂಧನೆಗಳು ಹೊಂದಿಲ್ಲ ಅನ್ನುವಂಥದ್ದು. ಹಾಗೆ ಈ ಒಂದು ಉಪರಾಷ್ಟ್ರಪತಿಗಳ ಚುನಾವಣೆ ಏನು ನಡೆಯುತ್ತೆ, ಸೊ ಈ ಒಂದು ಸಂದರ್ಭದಲ್ಲಿ ವಿಪ್ಪನ್ನು ಜಾರಿಗೊಳಿಸೋ ಹಾಗಿಲ್ಲ. ಸೊ ಈ ವಿಪ್ ಕುರಿತಂತೆ ನಾವು ಈಗಾಗಲೇ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ವಿಪ್ ಬಗೆಗೆ ಚರ್ಚೆನ ಮಾಡಿದ್ದೇವೆ. ಸೊ ಯಾವಾಗ ಅಂತಂದ್ರೆ, ಸೊ ಏನಿವಾಗ ಕೇಂದ್ರ ಸರ್ಕಾರ 2 ಪ್ರಮುಖವಾಗಿರುವಂಥ ಮಸೂದೆಗಳನ್ನು ಮಂಡಿಸಿದ. ಸೊ ಅವುಗಳಲ್ಲಿ ಪ್ರಮುಖವಾಗಿ ಫಿಬಿ ಜಿ ರಾಮ್ಜಿ ಅನ್ನುವಂಥ ಮಸೂದೆಯನ್ನು, ಹಾಗೆ ಶಾಂತಿ ಅನ್ನುವಂಥ ಒಂದು ಮಸೂದೆ, ನ್ಯೂಕ್ಲಿಯರ್ ಎನರ್ಜಿಗೆ ಸಂಬಂಧಪಟ್ಟಂತೆ ಈ 2 ಮಸೂದೆಗಳನ್ನ ಮಂಡಿಸುವಂಥ ಸಂದರ್ಭದಲ್ಲಿ ಏನಿವಾಗ ವಿರೋಧ ಪಕ್ಷ ಏನಿದೆ NDA ಮೈತ್ರಿಕೂಟ, ಆ ಮೈತ್ರಿಕೂಟ ಏನು ಮಾಡುತ್ತೆ, ತನ್ನ ಪಕ್ಷದ ಸದಸ್ಯರಿಗೆ ಸೊ ಈ ಮಸೂದೆಯನ್ನು ಅಥವಾ ವಿರುದ್ಧವಾಗಿ ಮತವನ್ನು ಚಲಾಯಿಸಲಿಕ್ಕೆ ಅಥವಾ ಆ ಒಂದು ಮಸೂದೆ ಜಾರಿಗೊಳ್ಳದಂತೆ ನೋಡಲಿಕ್ಕೆ ಏನು ಮಾಡುತ್ತೆ ಅಂದರೆ, ತನ್ನ ಸದಸ್ಯರಿಗೆ ಕಡ್ಡಾಯವಾಗಿ ಸದನದಲ್ಲಿ ಹಾಜರಿರಲಿಕ್ಕೆ ವಿಪ್ಪನ್ನು ಜಾರಿಗೊಳಿಸುತ್ತೆ ಅಂತ. ಸೊ ಆವಾಗ ನಾವು ಈ ವಿಪ್ ಕುರಿತು ವಿವರವಾಗಿ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ಹೀಗಾಗಿ ತನ್ನ ಸದಸ್ಯರು ಇವರಿಗೆ ಮತವನ್ನು ಚಲಾಯಿಸಲಿ ಅನ್ನುವಂಥ ವಿಪ್ಪನ್ನು ಜಾರಿಗೊಳಿಸುವಂತಿಲ್ಲ ಅನ್ನೋದು ಈ ಸಂದರ್ಭದಲ್ಲಿ ಅನ್ವಯ ಆಗುತ್ತೆ. ಅಂದರೆ ಇದರಲ್ಲಿ ವಿಪ್ ಅನ್ವಯ ಆಗೋದಿಲ್ಲ. ಅಂದರೆ ಇದರರ್ಥ
ಸೊ ಸದಸ್ಯರು ತಮಗೆ ಯಾರಿಗೆ ಬೇಕು ಅಂದರೆ ಪಕ್ಷದ ಒಂದು ನಿರ್ದೇಶನವನ್ನು ಮೀರಿ ಕೂಡ ಏನು ಮಾಡ್ಬೋದು ಅಂದರೆ ಇಲ್ಲಿ ಮತವನ್ನು ಚಲಾಯಿಸಬಹುದು. ಹೀಗಾಗಿ ಇಲ್ಲಿ ಪಕ್ಷಾಂತರ ನಿಷೇಧ ಕಾನೂನ ಒಂದು ನಿಬಂಧನೆಗಳು ಕೂಡ ಅನ್ವಯ ಆಗೋದಿಲ್ಲ. ಸೊ ಇದು ಕೂಡ ಸೇಮ್ ಇಲ್ಲಿ ರಾಷ್ಟ್ರಪತಿಗಳ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಇದು ಅನ್ವಯ ಆಗತ್ತೆ. ಅಂದರೆ ಅಲ್ಲಿ ಕೂಡ ವಿಪ್ಪನ್ನು ಜಾರಿಗೊಳಿಸಲಿಕ್ಕೆ ಬರೋದಿಲ್ಲ. ಹಾಗೆ ಇಲ್ಲಿ ಗೌಪ್ಯ ಮತದಾನ ಇರುತ್ತೆ, ಸೀಕ್ರೆಟ್ ಬ್ಯಾಲೆಟ್ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಪಕ್ಷದ ಆದೇಶವನ್ನು ಯಾರು ಉಲ್ಲಂಘಿಸಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ, ಸೀಕ್ರೆಟ್ ಆಗಿ ವೋಟನ್ನು ಮಾಡುವಂಥ ಕಾರಣಕ್ಕಾಗಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಾಜ್ಯಪಾಲರ ಕುರಿತು ಚರ್ಚೆನ ಮಾಡೋಣ. ಸೊ ಕೊನೆಯದಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ಈ ಒಂದು ನೋಟ್ಸ್ ಹಾಗೂ ಕ್ಲಾಸ್ನ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.